ರಾಜಧಾನಿ ಬೆಂಗಳೂರಿನಲ್ಲಿ ಶುರುವಾಯಿತು ಬಿಸಿಲ ಬೇಗೆ. ಬೆಂಗಳೂರು ನಗರದಲ್ಲಿ ಫೆಬ್ರವರಿಯಲ್ಲೇ ಬಿಸಿಲ ಬೇಗೆ ಶುರುವಾಗಿದೆ. ಕಳೆದ ವರ್ಷದಂತೆ ವಾಡಿಕೆಗಿಂತ ಈ ಬಾರಿ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚು ತಾಪಮಾನ ಈಗಾಗಲೇ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿ ಫೆಬ್ರವರಿಯಲ್ಲೇ ಬಿಸಿಲ ಬೇಗೆ ಜೋರಾಗಿದೆ. ಒಂದು ಕಡೆ ಫೆಬ್ರವರಿ ತಿಂಗಳಿನಲ್ಲೇ 34 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚು ತಾಪ ಶುರುವಾಗಿದ್ದು, ಕಳೆದ ವರ್ಷಕ್ಕಿಂತ ಈ ಬಾರಿ ತಾಪದಲ್ಲಿ ಹೆಚ್ಚಾಗೋ ಸಾಧ್ಯತೆ ಇದೆ. ಕಳೆದ ಬಾರಿ ಇದೇ ಅವಧಿಯಲ್ಲಿ 34.5 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ವಾಡಿಕೆ ಪ್ರಮಾಣಕ್ಕಿಂತ ಹೆಚ್ಚು ತಾಪಮಾನ ದಾಖಲಾಗಿತ್ತು. ಈ ಬಾರಿ ಇನ್ನೂ ಅತ್ಯಧಿಕ ತಾಪ ದಾಖಲಾಗುವ ಸಾಧ್ಯತೆ ಇದೆ. ರಾಜ್ಯ ಹವಾಮಾನ ಇಲಾಖೆ ತಜ್ಞರಿಂದ ಮುನ್ಸೂಚನೆ ಸಿಕ್ಕಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜನರು ಬಿಸಿಲ ಬೇಗೆಗೆ ಬೇಯಬೇಕಾಗುವಂತ ಪರಿಸ್ಥಿತಿ ಬಂದಿದೆ. ಮತ್ತಷ್ಟು ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಇದೇ ವಿಚಾರವಾಗಿ ಒಂದು ಕಡೆ ರಾಜ್ಯ ಹವಾಮಾನ ಇಲಾಖೆಯ ತಜ್ಞರಿಂದ ಮುನ್ಸೂಚನೆ ಸಿಕ್ಕಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 33ರಿಂದ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಮುಂದಿನ 7 ದಿನಗಳ ವರದಿ ವಿಚಾರವಾಗಿ ನೋಡೋದಾದ್ರೆ, ಒಂದು ಬೆಂಗಳೂರು ಮತ್ತು ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ನಿಂದ 34 ಡಿಗ್ರಿ ಸೆಲ್ಸಿಯಸ್ ಇಷ್ಟಿರುತ್ತೆ. ಉತ್ತರ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ 35ರಿಂದ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಕರಾವಳಿ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ 33ರಿಂದ 35 ಡಿಗ್ರಿ ಸೆಲ್ಸಿಯಸ್ ಇದ್ರೆ, ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಎಲ್ಲೆಡೆ ಕೂಡ ಒಣ ಹವೆ ಇರುತ್ತೆ. ಸೊ ಹೀಗಾಗಿ ರಾಜಧಾನಿಯಲ್ಲಿ ಮುಂದಿನ 7 ದಿನಗಳ ಕಾಲ ಇನ್ನಷ್ಟು ಉಷ್ಣಾಂಶ ಜಾಸ್ತಿ ಆಗಲಿದೆ. ಬಿಸಿಲ ಬೇಗೆಗೆ ಜನ ಮತ್ತಷ್ಟು ಬಸವಳಿಬೇಕಾಗತ್ತೆ. ಸೊ ಈಗಾಗಲೇ ಚಳಿ ಮಾಯ ಆಗಿ ಬೇಸಿಗೆ ಆರಂಭ ಆಗಿದ್ದು, ಬಿರು ಬಿಸಿಲಿನ ಬೇಸಿಗೆಗೆ ಒಂದು ಕಡೆ ಜನ ನಲುಗಿ ಹೋಗ್ತಿದ್ದಾರೆ. ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದಾರೆ. ಚಳಿಗಾಲ ಇನ್ನೂ ಕೂಡ ಮುಗ್ದಿಲ್ಲ, ಆಗಲೇ ಬೇಸಿಗೆ ಕಾಲ ಆರಂಭ ಆಗಿದ್ದು, ಹೋದ ವರ್ಷದ ಬಿಸಿಲೇ ತಡ್ಕೊಳಕ್ ಆಗಿರ್ಲಿಲ್ಲ. ನಮ್ಮ ಕೈಲಿ ಮೈಯೆಲ್ಲ ಉರಿ ಬರ್ತಾ ಇತ್ತು. ಈಗ ಅದಕ್ಕಿಂತ 3 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ. ಸೊ ಈಗ ಮತ್ತಷ್ಟು ಬಿಸಿಲ ಬೇಗೆ ನಮ್ಮನ್ನ ಹಿಂಡ್ತಾ ಇದೆ.